ಚಾಪ್ಟರ್ 1 ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ. ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ ಇದರಲ್ಲಿ ಫಸ್ಟ್ ಬರ್ತಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಮೊದಲನೇ ನಿಟ್ಟಿನಲ್ಲಿ ದಕ್ಷತೆ. ದಕ್ಷತೆ ಎಂದರೆ ಏನಪ್ಪ ಅಂದ್ರೆ ದಕ್ಷತೆ ಎಂದರೆ ಕಾರ್ಯವನ್ನು ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ನಿರ್ವಹಿಸುವುದು. ಕನಿಷ್ಠ ವೆಚ್ಚದೊಂದಿಗೆ ಕಾರ್ಯವನ್ನು ಏನಪ್ಪ ಅಂದ್ರೆ ನಿರ್ವಹಿಸುವುದು. ಎಫಿಷಿಯನ್ಸಿ ಮೀನ್ಸ್ ಡೂಯಿಂಗ್ ದ ಟಾಸ್ಕ್ ಕರೆಕ್ಟ್ಲಿ ವಿತ್ ದ ಮಿನಿಮಮ್ ಕಾಸ್ಟ್ ಈಸ್ ಕಾಲ್ಡ್ ಆಸ್ ಎಫಿಷಿಯನ್ಸಿ. ಇಲ್ಲಿ ಏನಪ್ಪ ಅಂದ್ರೆ ಒಂದು ದಕ್ಷತೆ ಅಂದ್ರೆ ಒಂದು ಸರಿಯಾಗಿ ರೀತಿಯಲ್ಲಿ ಒಂದು ಕಾರ್ಯವನ್ನು ಕೊಡ್ತಾನ, ಆ ಕಾರ್ಯವನ್ನು ಏನಪ್ಪ ಅಂದ್ರೆ ನಾವು ಕನಿಷ್ಠ ವೆಚ್ಚದಲ್ಲಿ ಕಡಿಮೆ ವೆಚ್ಚದಲ್ಲಿ ಆ ಕಾರ್ಯವನ್ನು ಮುಗಿಸ್ಬೇಕು. ಎಫಿಷಿಯನ್ಸಿ ಮೀನ್ಸ್ ಡೂಯಿಂಗ್ ದ ಟಾಸ್ಕ್ ಕರೆಕ್ಟ್ಲಿ ಅಂಡ್ ವಿತ್ ದ ಮಿನಿಮಮ್ ಕಾಸ್ಟ್. ಡೂಯಿಂಗ್ ದ ಟಾಸ್ಕ್ correctly with the minimum cost, not a maximum. Maximum cost, you use the maximum cost in your organization with a loss, is the disadvantage. Next one, effectiveness. ಪರಿಣಾಮಕಾರಿಯಾಗಿರುವುದು. ಪರಿಣಾಮಕಾರಿಯಾಗಿರುವುದು ಅಥವಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುವುದು ಎಂದರೆ ಮೂಲತಃ ಕೊಟ್ಟಿರುವ ಕೆಲಸವನ್ನು ಮುಗಿಸುವುದು ಎಂದಾಗುತ್ತದೆ ಅಥವಾ ಮುಗಿಸಿ ಕೊಡುವುದಕ್ಕೆ ಅಥವಾ ಅಂತಿಮ ನಿರ್ಣಯ ಅಂತಿಮ ಫಲಿತಾಂಶವನ್ನು ನಾವು ಕರಿತೀವಪ್ಪ ಅಂದ್ರೆ ಪರಿಣಾಮಕಾರಿಯಾಗಿರುವುದು ಅಂತ ನಾವು ಕರಿತೀವಿ. ಎಫೆಕ್ಟಿವ್ನೆಸ್ ಇಟ್ ಈಸ್ ಅ ಕನ್ಸರ್ನ್ ವಿತ್ ದ ಎಂಡ್ ರಿಸಲ್ಟ್. ಓನ್ಲಿ effectiveness it is identify the concern with the end of the result is called as effectiveness. ನಿರ್ವಹಣೆಯ ಅರ್ಥ ಹೆರಾಲ್ಡ್ ಕೋಂಚ್ ವಿವರಿಸಿರುವ ಪ್ರಕಾರ ನಿರ್ವಹಣೆಯ ಗುಂಪಿನಲ್ಲಿ ಜೊತೆಯಾಗಿ ಕಾರ್ಯನಿರ್ವಹಿಸುವ ವ್ಯಕ್ತಿಗಳು ಆಯ್ಕೆ ಮಾಡಿಕೊಂಡ ಗುರಿಗಳನ್ನು ಪರಿಣಾಮಕಾರಿಯಾಗಿ ಸಾಧಿಸಲು ಬೇಕಾದ ಪರಿಸರವನ್ನು ವಿನ್ಯಾಸಗೊಳಿಸುವ ಮತ್ತು ನಿರ್ವಹಿಸುವ ಒಂದು ಪ್ರಕ್ರಿಯೆಯಾಗಿದೆ. ನಿರ್ವಹಣೆ ಅಂದ್ರೆ ಏನಪ್ಪ ಅಂದ್ರೆ ಇದು ಒಂದು ನಿರಂತರವಾದಂತಹ ಪ್ರಕ್ರಿಯೆ. ಈ ಪಾತ್ರ ಎಲ್ಲರೂ ಜೊತೆಯಲ್ಲಿ ಕೂಡಿಕೊಂಡು ಏನಾಗಬೇಕು, ಒಂದು ಗುಂಪಿನಲ್ಲಿ ಕೆಲಸ ಕಾರ್ಯವನ್ನು ಮಾಡಬೇಕಾಗುತ್ತದೆ. ಅಲ್ಲಿ ಆಯ್ಕೆ ಮಾಡಿಕೊಂಡ ಗುರಿಗಳನ್ನು ಪರಿಣಾಮಕಾರಿಯಾಗಿ ನೀವು ಏನು ಆಯ್ಕೆ ಮಾಡಿದ್ರಲ್ಲ, ಏನು ಸಾಧಿಸಬೇಕಂತೇಳಿ ಆ ಆಯ್ಕೆ ಮಾಡಿಕೊಂಡ ಗುರಿಗಳನ್ನ ಸಾಧಿಸಲು ಬೇಕಾದ ಪರಿಸರವನ್ನು ಏನಂತ ಕರಿತೀವಪ್ಪ ಅಂದ್ರೆ ವಿನ್ಯಾಸಗೊಳಿಸುವ ಮತ್ತು ನಿರ್ವಹಿಸುವ ಒಂದು ಪ್ರಕ್ರಿಯೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ನಿರ್ವಹಣೆ ಅಂತ ಕರಿತೀವಿ. ಮ್ಯಾನೇಜಿಂಗ್ ಆಫ್ ಮ್ಯಾನೇಜ್ಮೆಂಟ್ ಅಕಾರ್ಡಿಂಗ್ ಟು ಹೆರಾಲ್ಡ್ ಕೋಂಚ್ and Peary, management is a process of designing and maintaining an environment in which individuals working together in group efficiently accomplish selected aims. Aims means in your goal. In your goal, it is a management. It is a continuous process. Management is a continuous process of designing, of maintaining an environment in which individual working together. Individual working together. In case of in A or B, B or C or D or persons work together after it is a group A, B, C, D. Yeah, 4 persons. It is an individual. It is a work together. It is a creation of the group after efficiently accomplish selected aim, selected goal. Okay. ನಿರ್ವಹಣೆಯ ಗುಣಲಕ್ಷಣಗಳು. Characteristics of management. Characteristics of management is an 8 marks question. 8 marks question. ನಿರ್ವಹಣೆಯ ಗುಣಲಕ್ಷಣಗಳು ಇದು 8 ಅಂಕದ ಪ್ರಶ್ನೆ. Characteristics of management. In the first point, management is a goal-oriented process. Management is a all-pervasive. Management is a multi-dimensional. A management of operation,
management of work, management of people. In fourth one, management is a continuous process, management is a group activity, management is a dynamic function, management is a intangible process. These are all select point. It is a characteristics of management. ಇಲ್ಲಿ ಏನಪ್ಪಾ ಅಂದ್ರೆ 8 ಅಂಕದ ಪ್ರಶ್ನೆಯಲ್ಲಿ ಏನಪ್ಪಾ ಅಂದ್ರೆ ನಮಗೆ ಏನು ಕೇಳ್ತಾನ, ನಿರ್ವಹಣೆಯ ಗುಣಲಕ್ಷಣಗಳು ಯಾವುವು ಅಂತ ಕೇಳ್ತಾನೆ. ನಿರ್ವಹಣೆಯು ಗುರಿ ಪ್ರಧಾನ ಪ್ರಕ್ರಿಯೆಯಾಗಿದೆ, ನಿರ್ವಹಣೆಯು ಸರ್ವವ್ಯಾಪಕವಾಗಿದೆ, ನಿರ್ವಹಣೆಯು ಬಹು ಆಯಾಮಗಳನ್ನು ಹೊಂದಿದೆ. ಅವು ಆಯಾಮಗಳು ಯಾವ್ಯಾವ ಅಂದ್ರೆ ಕಾರ್ಯಾಚರಣೆಗಳ ನಿರ್ವಹಣೆ, ಕೆಲಸದ ನಿರ್ವಹಣೆ, ವ್ಯಕ್ತಿಗಳ ನಿರ್ವಹಣೆ. ನಾಲ್ಕನೇದು, ನಿರ್ವಹಣೆಯು ನಿರಂತರ ಪ್ರಕ್ರಿಯೆಯಾಗಿದೆ, ನಿರ್ವಹಣೆಯು ಗುಂಪು ಚಟುವಟಿಕೆಯಾಗಿದೆ, ನಿರ್ವಹಣೆಯು ಸಂಬಂಧಿಸಿದ ಕಾರ್ಯವಾಗಿದೆ, ನಿರ್ವಹಣೆಯು ಒಂದು ಅಗೋಚರ ಶಕ್ತಿಯಾಗಿದೆ. ಇನ್ನು ಫಸ್ಟ್ ಪಾಯಿಂಟ್, ನಿರ್ವಹಣೆಯು ಗುರಿ ಪ್ರಧಾನ ಪ್ರಕ್ರಿಯೆಯಾಗಿದೆ. ಮ್ಯಾನೇಜ್ಮೆಂಟ್ ಇಸ್ ಅ ಗೋಲ್ ಓರಿಯೆಂಟೆಡ್ ಪ್ರೋಸೆಸ್. In every organization, it is set to the aims or set to the goals. ನಿರ್ವಹಣೆಯು ಗುರಿ ಪ್ರಧಾನ ಆಗಿದೆ. ಯಾವುದೇ ಒಂದು ವ್ಯವಹಾರ ಸಂಸ್ಥೆಯು ಏನಪ್ಪಾ ಅಂದ್ರೆ ಒಂದು ಗುರಿಯನ್ನ ನಿಗದಿ ಮಾಡಿರ್ತೈತಿ. ನೆಕ್ಸ್ಟ್ ಒನ್, ಮ್ಯಾನೇಜ್ಮೆಂಟ್ ಇಸ್ ಆಲ್ ಪರ್ವೇಶಿವ್. ಮ್ಯಾನೇಜ್ಮೆಂಟ್ ಇಸ್ ಆಲ್ ಪರ್ವೇಶಿವ್ ಅಂದ್ರೆ ಆಲ್ ಪರ್ವೇಶಿವ್ ಮೀನ್ಸ್ ಇಟ್ ಇಸ್ ಎನ್ವಿರಾನ್ಮೆಂಟ್. ಮ್ಯಾನೇಜ್ಮೆಂಟ್ ಇಸ್ ಆಲ್ ಪರ್ವೇಶಿವ್ ಮೀನ್ಸ್ ಆಲ್ ಪರ್ವೇಶಿವ್ ಮೀನ್ಸ್ ಇಟ್ ಇಸ್ ಎನ್ವಿರಾನ್ಮೆಂಟ್. It may be effect to the political environment, legal environment, economical environment, social environment. It is a management. It is a pervasive. ನಿರ್ವಹಣೆಯು ಸರ್ವವ್ಯಾಪಕವಾಗಿದೆ. ಸರ್ವವ್ಯಾಪಕವಾಗಿದೆ ಏನಪ್ಪ ಅಂದ್ರೆ ನಮ್ದು ಪರಿಸರವನ್ನ ಯಾವ ತರನಾಗೈತಿ, ಆರ್ಥಿಕ ಪರಿಸರವನ್ನಾಗಿರ್ಬೋದು, ಸಾಮಾಜಿಕ ಪರಿಸರವನ್ನಾಗಿರ್ಬೋದು, ರಾಜಕೀಯ ಪರಿಸರವನ್ನಾಗಿರ್ಬೋದು, ಇನ್ನು ಕಾನೂನು ಪರಿಸರವನ್ನಾಗಿರ್ಬೋದು, ಇವುಗಳ ಆಧಾರದ ಮೇಲೆ ನಿರ್ವಹಣೆಯು ಒಂದು ಸರ್ವವ್ಯಾಪಕವಾಗಿದೆ. ನೆಕ್ಸ್ಟ್, ಮ್ಯಾನೇಜ್ಮೆಂಟ್ ಇಸ್ ಎ ಮಲ್ಟಿ ಡೈಮೆನ್ಷನಲ್. ನಿರ್ವಹಣೆಯು ಬಹು ಆಯಾಮಗಳನ್ನು ಹೊಂದಿದೆ. ಥರ್ಡ್ ಪಾಯಿಂಟ್, ದೇರ್ ಆರ್ 3 types of multi-dimensional: management of operations, management of work, management of people. Clearly identify student. This is a 2 marks question. Mention any 2 types of management: multi-dimensional, management of operation, management of work, management of people. ನಿರ್ವಹಣೆಯು ಬಹು ಆಯಾಮಗಳನ್ನು ಹೊಂದಿದೆ. 3 ಆಯಾಮಗಳನ್ನು ನಿರ್ವಹಣೆಯು ಹೊಂದಿದೆ: ಕಾರ್ಯಾಚರಣೆಗಳ ನಿರ್ವಹಣೆ, ಕೆಲಸದ ನಿರ್ವಹಣೆ ಮತ್ತು ವ್ಯಕ್ತಿಗಳ ನಿರ್ವಹಣೆ. ಇದಪ್ಪ ಒಂದಿಷ್ಟು ನಿರ್ವಹಣೆ ಆಯಾಮಗಳನ್ನು ಬರೀರಿ ಅಂತ ಹೇಳ್ತಾರೆ. ಯಾವುದಾದ್ರೂ ನಿರ್ವಹಣೆ ಆಯಾಮಗಳನ್ನು ಬರೀರಿ ಮಾಡಿ, ಅದರಲ್ಲಿ ಕಾರ್ಯಾಚರಣೆಗಳ ನಿರ್ವಹಣೆಯನ್ನು ಬರೀರಿ ಅಥವಾ ಕೆಲಸದ ನಿರ್ವಹಣೆಯನ್ನು ಬರೀರಿ ಅಥವಾ ವ್ಯಕ್ತಿಗಳ ನಿರ್ವಹಣೆ ಬರೀರಿ. ನೆಕ್ಸ್ಟ್ ಒನ್, ಫೋರ್ತ್ ಒನ್, ಮ್ಯಾನೇಜ್ಮೆಂಟ್ ಇಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ಮ್ಯಾನೇಜ್ಮೆಂಟ್ ಇಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ಇನ್ management of it is a doing the work in a continuously, not a time, not a period, not a year. It is a doing the task, it is a continuously. When come to the result, that is a period. ಇಲ್ಲಿಪ್ಪ ನಿರ್ವಹಣೆ ನಿರಂತರ ಪ್ರಕ್ರಿಯೆ. ನಿರ್ವಹಣೆ ಯಾವಾಗಲೂ ನಿರಂತರವಾಗಿರುತ್ತೆ. ಒಂದು ಸಂಸ್ಥೆ ಗುರಿಗಳನ್ನು ನಿಗದಿ ಮಾಡಬೇಕು ಅಂದ್ರೆ ಅಲ್ಲಿಪ್ಪ ಅದರ ಪ್ರಕಾರ ನಿರ್ವಹಣೆಯು ಒಂದು ಆ ಕಾರ್ಯಗಳನ್ನು ಮುಗಿಯೋ ತನಕ ಏನಪ್ಪ ಅಂದ್ರೆ ಅದು ಕೆಲಸದಲ್ಲಿ ತೊಡಗಿರ್ತೈತಿ ಮತ್ತು ಅಂತಿಮ ಫಲಿತಾಂಶವನ್ನು ಬರೋವರೆಗೂ ಆ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಿರ್ವಹಣೆ ಒಂದು ನಿರಂತರ ಪ್ರಕ್ರಿಯೆ. ಫಾರ್ ಎಕ್ಸಾಂಪಲ್ಸ್, ಮ್ಯಾನೇಜ್ಮೆಂಟ್ ಇನ್ ಯು ಗೋ ಟು ದ ಎನಿ ಒನ್ ಹೋಟೆಲ್ಸ್, ಮ್ಯಾನೇಜರ್ ಇಸ್ ಎನ್ ಅಬ್ಸರ್ವೇಷನ್ಸ್, ನಾಟ್ ಅ ವರ್ಕ್. ಏನಪ್ಪ ಹೋಟೆಲ್ಗೆ ಹೋದಿರ್ತೀವಿ, ಅಲ್ಲಿ ಒಬ್ಬ ಮ್ಯಾನೇಜರ್ ಏನು ಮಾಡ್ತಿರ್ತಾನೆ, ಅಬ್ಸರ್ವೇಷನ್ಸ್ ಅನ್ನು ಮಾಡ್ತಿರ್ತಾನೆ. ಅಲ್ಲಿಪ್ಪ ನಾವು ಕಂಟಿನ್ಯೂಸ್ ಆಗಿ ಸರ್ವ್ ಆಗ್ತಿರ್ಬೋದು, ಕಂಟಿನ್ಯೂಸ್ ಆಗಿ ರೊಟೇಷನ್ಸ್ ಆಗ್ತಿರ್ಬೋದು. ಸ್ಟಾಪ್ ಆತದ ನೋಡಿ, ನೀವು ಒಂದು 1 hour 1 ಕಪ್ ಟೀ ಕುಡಿಯಕ್ಕೆ ಹೋಗಿ 1 hour ವೇಟ್ ಮಾಡಿದ್ರೆ ಅಲ್ಲಿ ಏನಾಗತ್ತಿಂದ ಇದೇನಪ್ಪ ಹೋಟೆಲ್ಸ್ ಅವಾಗ ಏನಪ್ಪ ಅಂದ್ರೆ ಅವಾಗ ಏನು ಮಾಡ್ತಿರ್ತಾನೆ ಮ್ಯಾನೇಜರ್ ಅಲ್ಲಿ ನಿರಂತರವಾಗಿ ಕೆಲಸವನ್ನು ಏನೈತಿ ಅವು ಒಬ್ಬ ಗ್ರಾಹಕನಿಗೆ ಏನಪ್ಪಾ ಅಂದ್ರೆ 1 ಕಪ್ ಟೀಯನ್ನು ಕೊಡುವುದು ಕೆಲಸವನ್ನಾಗಿರ್ಬೇಕು. ಟೀವನ್ನು ಕೊಡೋ ತನಕ ಏನಪ್ಪಾ ಅಂದ್ರೆ ಅವನು ನಿರಂತರವಾಗಿ ಆ ಕೆಲಸದಲ್ಲಿ ಕೊಡಬೇಕಾಗಿರೋದಕ್ಕೋಸ್ಕರ ಮ್ಯಾನೇಜ್ಮೆಂಟ್ ಇಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ಇನ್ನು ನಿಮಗೆ ಏನು ಬರೆಯಲ್ಪ ಅಂದ್ರೆ 2 marks ಕ್ವಶನ್ಸ್. ಅಲ್ಲಿ ಒಂದು ವರ್ಡ್ ಅನ್ನು ಬರೀ ಮ್ಯಾನೇಜ್ಮೆಂಟ್. ವಾಟ್ ಈಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಮ್ಯಾನೇಜ್ಮೆಂಟ್ ಇಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ಇಟ್ ಇಸ್ ಇನ್ಕ್ಲೂಡಿಂಗ್ ದ ಸಮ್ ಆಫ್ ದ ಫಂಕ್ಷನ್ಸ್: ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಪಿಂಗ್ ಅಂಡ್ ಡೈರೆಕ್ಟಿಂಗ್ ಅಂಡ್ ಕಂಟ್ರೋಲಿಂಗ್. ನಿರ್ವಹಣೆ ಒಂದು ನಿರಂತರ ಪ್ರಕ್ರಿಯೆ ಇದೆ. ತಂದೆ ಇರ್ತಿರ್ತಕ್ಕಂಥ ನಿರ್ವಹಣೆ ಒಂದಿಷ್ಟು 5 ಕಾರ್ಯಗಳನ್ನು ಹೊಂದಿರುತ್ತದೆ: ಯೋಜಿಸುವಿಕೆ,
ಮಾಹಿತಿಗಳ ಆಧಾರದ ಮೇಲೆ ಏನಪ್ಪಾ ಅಂದ್ರೆ ನಿರ್ವಹಣೆ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಇದೆ ಗ್ರೂಪ್ ಆಕ್ಟಿವಿಟಿ. ನಿರ್ವಹಣೆ ಒಂದು ಗುಂಪು ಚಟುವಟಿಕೆಯಾಗಿದೆ. ಮ್ಯಾನೇಜ್ಮೆಂಟ್ ಇದೆ ಗ್ರೂಪ್ ಆಕ್ಟಿವಿಟಿ. ಮ್ಯಾನೇಜ್ಮೆಂಟ್ ಇದೆ A person, B person, C person, D person. It is including work together, not an individual. ನಿರ್ವಹಣೆಯು ಎಲ್ಲ ವ್ಯಕ್ತಿಗಳನ್ನು, ಈ ಎ ವ್ಯಕ್ತಿ ಆಗಿರ್ಬೋದು, ಬಿ ವ್ಯಕ್ತಿ ಆಗಿರ್ಬೋದು, ಸಿ ವ್ಯಕ್ತಿ ಆಗಿರ್ಬೋದು, ಡಿ ವ್ಯಕ್ತಿ ಆಗಿರ್ಬೋದು, ಈಗೆಲ್ಲರೂ ಕರ್ಕೊಂಡ್ ಕ್ಷೇತ್ರ ಕೆಲಸ ಕಾರ್ಯಗಳನ್ನು ತನಗೆ ಕೊಟ್ಟಿರ್ತಕ್ಕಂಥ ಏನು ಚಟುವಟಿಕೆ ಇರಲ್ಲ ಆ ಕೆಲಸ ಕಾರ್ಯಗಳನ್ನು ಇದು ಮಾಡ್ತಿರ್ತೈತಿ. ಓಕೆ, ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಇದೆ ಡೈನಾಮಿಕ್ಸ್ ಫಂಕ್ಷನ್ಸ್. ಇಟ್ ಇಸ್ ಡಿಪೆಂಡ್ ಅಪಾನ್ ದ changing the environment. What are the needs consumer? What are the demands consumer? What are the requirement of the product in the consumer? ನಿರ್ವಹಣೆ ಚಲನಶೀಲ ಕಾರ್ಯವಾಗಿದೆ. ಏನಪ್ಪ ಅಂದ್ರೆ ಇದು ಪರಿಸರ ಯಾವ ಥರ ಬದಲಾವಣೆ ಆಗುತ್ತೋ ಆ ಥರನಾಗಿ ವಸ್ತುಗಳನ್ನು ಪೂರೈಕೆಯನ್ನು ಮಾಡಬೇಕು, ವಸ್ತುಗಳನ್ನು ಕಳಿಸಿಯನ್ನು ಕೊಡಬೇಕು. ವ್ಯಕ್ತಿಗಳಿಗೆ ಯಾವ ಥರ ವಸ್ತುಗಳನ್ನು ಬೇಕಾಗಿರೋ ಆ ವಸ್ತುಗಳನ್ನು ನಾವೇನಪ್ಪ ಅಂದ್ರೆ ಮಾರಾಟವನ್ನು ಮಾಡಬೇಕಾಗುತ್ತೆ. ಗೋಚರ ಶಕ್ತಿಯಾಗಿದೆ ಮ್ಯಾನೇಜ್ಮೆಂಟ್ ಫೋರ್ಸ್. Management is intangible force. It is a cannot be seen. It is a cannot be touched. It is a work together in all the operations. ಈ ನಿರ್ವಹಣೆ ಒಂದು ಅಗೋಚರ ಶಕ್ತಿಯಾಗಿದೆ. ಏನಪ್ಪಾ ಅಂದ್ರೆ ವ್ಯಕ್ತಿಗಳಿಗೆ ಅಗೋಚರ ಶಕ್ತಿ ಇಲ್ಲದಷ್ಟು ಮೀರಿ ಏನಪ್ಪಾ ಅಂದ್ರೆ ಇದು ತಮ್ಮ ಕೆಲಸದ ಕಾರ್ಯಗಳ ಮೇಲೆ ಪರಿಣಾಮಕಾರಿಯಾಗಿ ಪ್ರತಿಬಿಂಬಿಸುವ ಪ್ರತಿಚಲನೆಯನ್ನು ಹೊಂದಿರುತ್ತೆ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಇದು ನಿರ್ವಹಣೆ ಒಂದು ಅಗೋಚರ ಶಕ್ತಿಯಾಗಿ ಬೆಳವಣಿಗೆಯನ್ನು ಆಗಬೇಕಾಗುತ್ತೆ. ಇಲ್ಲಿ ಇವು ಬರ್ತಿರ್ತಕ್ಕಂಥ 7 ಪಾಯಿಂಟ್ ಏನಪ್ಪಾ ಅಂದ್ರೆ ನಿರ್ವಹಣೆಯ ಲಕ್ಷಣಗಳು. ದೀಸ್ ಆರ್ ಆಲ್ 7 ಪಾಯಿಂಟ್ಸ್. ಇಟ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್. ಓಕೆ ಸ್ಟೂಡೆಂಟ್, ಥ್ಯಾಂಕ್ ಯು. ಮತ್ತೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಮತ್ತೆ ವಿಡಿಯೋನ ಅಪ್ಲೋಡ್ ಮಾಡ್ತಿರ್ತೇನೆ. ಫಸ್ಟ್ ಯೂನಿಟ್ ತಕ್ಕಂಗೆ ಚಾಪ್ಟರ್ ವೈಸ್ ಇವತ್ತಿನ ಕ್ಲಾಸ್ನಲ್ಲಿ ಇದು ಫಸ್ಟ್ ವಿಡಿಯೋ. ಇನ್ನು ಏನು ಮಾಡಿ ವಿಡಿಯೋವನ್ನು ನಾನು ನೋಡಬೇಕಾದ್ರೆ ಏನು ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಡೈಲಿ ಅಪ್ಲೋಡ್ ಮಾಡ್ತಿರ್ತಕ್ಕಂಥ ವಿಡಿಯೋ ಏನಪ್ಪ ಅಂದ್ರೆ ಡೈರೆಕ್ಟಾಗಿ ನಿಮ್ಮ ನೋಟಿಫಿಕೇಶನ್ ಬರ್ತಿರ್ತಾವೆ. ಓಕೆ ಸ್ಟೂಡೆಂಟ್, ಥ್ಯಾಂಕ್ ಯು.